ಆನೆ ನೋಡಿ ಇಲ್ಲಿ ನೋಡಿ ಆನೆ ಸ್ವಾಮಿ 2 ಎಕರೆ ರಾಗಿ ಹಾಕಿದ್ದಾರೆ, ಇನ್ನೊಂದು 3 ಎಕರೆ ಜೋಳ ಹಾಕಿದ್ದಾರೆ. 2 ಎಕರೆ ರಾಗಿಲಿ 1.5 ಎಕರೆ ರಾಗಿನ ರಾತ್ರಿ ತುಂಬ ಮಾಡಿದೆ. ಸಂಬಳ ಯಾತ ಕೊಡ್ತಿದಾರ ಮಾಡೋದಲ್ಲ, ಫೋನ್ ಮಾಡಿದ್ಮೇಲೆ ರೆಸ್ಪಾನ್ಸ್ ಫೋನ್ ಮಾಡೋದು ಕಂಬಿ ನೋಡಿ ಯಾವ ತರ ಕಟ್ಟಾಗಿದೆ ಅಂತ. ನನಗೆ ಮನಸ್ಸು ತಡೇನಿಲ್ಲ. ಪುನಃ ನೋಡಿ ಸಾಕಾಗಿ ಪುನಃ ಫೋನ್ ಮಾಡಿ ಸಾ ಅದು ಏನ್ ಮಾಡಿದ್ರು ಹೋಗಲ್ಲ ಸ್ವಾಮಿ, ಆಳಿಗೆ ಬರ್ತದೆ ತಿಂದುಕೊಂಡೆ ಅದೇ ಹೋಗಲ್ಲ. ಬನ್ನಿ ಸ್ವಾಮಿ, ಬಂದರ್ಯಾ ಬರಲ್ವಾ? ಏ ಅಯ್ಯ ಕಾರಿಲ್ಲ ಬರಕ್ಕಾಗಲ್ಲ, ಕಾರಿಲ್ಲ ಬರಲ್ಲ ಅಂದ್ರು. ಕಾರಿಲ್ಲ ಬರಕ್ಕಾಗಲ್ಲ. ನಮ್ಮೂರಲ್ಲಿ ರೈತರ ಜಮೀನಿಗೆ ಆನೆ ನುಗ್ಗಿದೆ ಅಂತೆ. ಅದು ಎಷ್ಟೇ ಓಡಿಸಿದ್ರು ಹೋಗೋದಿಲ್ವಂತೆ. ಜೋಳ ಬಂದಿದೆ, ಈ ಜೋಳನ ಕಾಪಾಡೋಕ್ಕೋಸ್ಕರ ಬಂದು ಕಾವಲು ಕಾಯ್ತಾರೆ ನೋಡಿ. ಇಲ್ಲೇ ಈ ಥರ ನೆಲಗುಳ್ಳಲ್ಲಿ ಮನೆ ಕತ್ತಾರೆ. ಆ ಥರ ಆನೆ ಬಂದಾಗ ಏನು ಮಾಡೋದು? ಬನ್ನಿ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಹಾನಿ ಮಾಡಿದೆ ಅಂತ. ಅವರು ಸುಮಾರು ಸಲ ಫಾರೆಸ್ಟ್ನವ್ರಿಗೆ ಎಲ್ಲರಿಗೂ ಫೋನ್ ಮಾಡಿದ್ರಂತೆ. ಫಾರೆಸ್ಟ್ನವರು ಇನ್ನು ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ. ಫೋನ್ ಮಾಡಿದ್ರೆ ಸಾಕು, ಜೀಪ್ ಇಲ್ಲ ಕಣಯ್ಯ, ಬರೋಕ್ಕಾಗಲ್ಲ ಕಣಯ್ಯ ಅಂತ ಅಂದ್ರಂತೆ. ಬನ್ನಿ ಸ್ವಾಮಿ, ತಿಂದ್ಕೊಂಡದೆ ನಾವು ಮುಡುಕಿದ್ರು ಅದು ತಗಲಿದ್ರು ಹೋಗಲ್ಲ. ನಮ್ಮಲ್ಲಿ ತಿಂದ್ಕೊಂಡು ನಮ್ಮನೆ ಮುಡುಕ್ತದೆ, ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಅರ್ಜೆಂಟ್ ಬನ್ನಿ ಸ್ವಾಮಿ ಎಂದು. ನನಗೆ ಮನಸ್ಸು ತಡೇನಿಲ್ಲ. ಪುನಃ ನೋಡಿ ಸಾಕಾಗಿ ಪುನಃ ಫೋನ್ ಮಾಡಿ ಸಾ ಅದು ಏನು ಮಾಡಿದ್ರು ಹೋಗಲ್ಲ ಸ್ವಾಮಿ, ಆಳಿಗೆ ಬರ್ತದೆ ತಿಂದುಕೊಂಡೆ ಅದೇ ಹೋಗಲ್ಲ. ಬನ್ನಿ ಸ್ವಾಮಿ, ಬಂದರ್ಯಾ ಬರಲ್ವಾ? ಏ ಅಯ್ಯ ಕಾರಿಲ್ಲ ಬರಕ್ಕಾಗಲ್ಲ, ಕಾರಿಲ್ಲ ಬರಲ್ಲ ಅಂದ್ರು. ಕಾರಿಲ್ಲ ಬರಕ್ಕಾಗಲ್ಲ ಸ್ವಾಮಿ. ಕಾರಿಲ್ಲ ಅಂದ್ರೆ ಬೈಕಿಗಳದೆಲ್ಲ, ಆ ಬೈಕಿಲ್ ಆದ್ರೂ ಸ್ವಲ್ಪ ನಕಳನ್ನ ಕಳಿಸ್ಕೊಡಿ. ಮೇಯ್ಕೊಂಡೆ ಅದೇ ಏನ್ ಮಾಡಿದ್ರು ಹೋಗಲ್ಲ. ಬನ್ನಿ ಸ್ವಾಮಿ ಅಂದೆ. ಇಲ್ಲಯ್ಯ ಕಾರಿಲ್ಲ ಬೈಕಿಲ್ಲ ಯಾರು ಇಲ್ಲ ಬರಕ್ಕಾಗಲ್ಲ. ಅಲ್ಲ ನಿದ್ದು ಕಟ್ಟಿಕೊಂಡಿದ್ದಾರಂತೆ. ನಿದ್ಗೆಟ್ಟುಕೊಂಡ್ರೆ ಅಂದ್ರೆ ಇಲ್ಲಿ ಬಂದು ಅದೊಂದು ಆನೆ ಆಳೊಳಗೆ ಬಂದು ಆಳ ಸತ್ರು ಪರವಾಗಿಲ್ಲ. ಈ ಆಳ್ನೆ ಹೊಡಿಯಕ್ಕೆ ಬರ್ತದೆ ಸ್ವಾಮಿ. ಅದೇ ಅವ್ರ ಆನೆ ಬಂದು ಇಲ್ಲಿ ಸತ್ತೋಯ್ತು ಅಂತ ತಿಳ್ಕ ಆಗ ಸುಮ್ಮನಿದ್ದಾರ 10 ಸೆಕೆಂಡ್ ಬರ್ತಾರೆ ಇಲ್ಲಿ ಬರ್ತಾರೆ ಅಲ್ವಾ? ಗಿರಿಜನ ಸೋರ್ಗಾಗಿರಿ ನಾವೇನು ಮಡಗಿದಾವ ಸ್ವಾಮಿ, ನಮ್ಮ ಉಸಿರಿಗಾಗಿ ನಮ್ಮ ಕಾಪಾಡ್ತೀನಿ. ಬನ್ನಿ ಸ್ವಾಮಿ. ಇಲ್ಲಯ್ಯ ಬರಕ್ಕಾಗಲ್ಲ ಅಂದ್ರೆ ಏನು ಅರ್ಥ ಆಗರೆ? ಹಾಗಾದರೆ ನಿನಗೆ ಗೌರ್ಮೆಂಟ್ ಕೆಲಸ ಡ್ಯೂಟಿ ಆತಿಗೆ, ಸೊ ನಿಮಗೆ ಕಾರ್ ಕೊಟ್ಟಿರೋದೇ ಆತಿಗೆ, ಸೊ ನಿಮಗೆ ಬೈಕ್ ಕೊಟ್ಟಿರೋದೇ ಆತಿಗೆ. ಕಾರಿಲ್ಲ ಬೈಕಿಲ್ಲಾದರೂ ಬರಬೇಕು. ಸರಿ ಸ್ವಾಮಿ, ತಿಂದರು ತಿನ್ನಲಿ, ನೀವು ಬರಲಿಂದರೂ ಸಂತೋಷ. ಅದು ಹೇಗೆ ತಿಂದ್ಕೊಂಡು ಹೋಗಲಿ ಸ್ವಾಮಿ. ಅದಕ್ಕೇನು ಪೊರ್ಪು ಹೇಳ್ತೀನಿ, ತೋರಿಸ್ತೀನಿ. ಆ ನಡೆನ ನೀವು ನಡ್ಕೋಬೇಕು ನೋಡಿ. ಇಲ್ಲೇ ಬಂದಿರೋದಂತ ಆನೆ. ಬನ್ನಿ ನೋಡೋಣ. ಬಂದು ಇಲ್ಲಿ ರಾಗಿ ಗೀಗಿ ಈ ಜೋಳನೆಲ್ಲ ತುಂಬ ಹಾಳು ಮಾಡಿದೆ ಅಂತೆ. ಬನ್ನಿ ಒಂದು ನೋಡಿ ಯಾವ ಥರ ಮಾಡಿದೆ ಅಂತ ನೋಡಿ. ಇಲ್ಲಿಂದ ಅಲ್ಲಿ ಅದೆಲ್ಲ ರೈಲ್ ಕಂಬಿ ಮುರಿದಿದೆ ಅಂತೆ. ಆ ರೈಲ್ ಕಂಬಿ ಮುರಿದು ಅಲ್ಲಿಂದ ಬಂದು ಹಂಗೆ ಇದು ಈ ಹೊಲ ಯಾರು ಹೊಲ ಮಾಡಿಲ್ಲ, ಇವ್ರ ಅಣ್ಣ ಅವ್ರದ್ದೇ ಅಂತೆ. ಇಲ್ಲಿ ಬಂದು ಇಲ್ಲಿ ನೋಡಿ, ಇಲ್ಲಿ ಗೂಟ ಮುರಿದು ಇಲ್ಲಿ ಹೋಗಿದೆ ನೋಡಿ. ಯಾವ ಥರ ಎಲ್ಲ ತಿಂದು ಯಾವ ಥರ ತುಳಿದು ನೋಡಿ. ಇಲ್ಲಿ ಯಾವ ಥರ ಎಲ್ಲ ಮಾಡಿದೆ ನೋಡಿ. ಇಲ್ಲೋಗಿದೆ ಇಲ್ಲೆಲ್ಲ ದೀಕಿಲ್ವಾ ಹಾಕಿದ್ದ ನೋಡಿ. ಇದೆಲ್ಲ ಆನೆ ಹೆಜ್ಜೆನೆ, ಆದರೆ ಫಸಲಿ ಇರ್ದಿಯಲ್ಲ ಅದರಿಂದ ಕಾಣಿಸ್ತಾ ಇಲ್ಲ ನೋಡಿ. ಯಾವ ಥರ ಎಲ್ಲ ಇರಿದು ಬಿಟ್ಬಿಟ್ಟೈತೆ ನೋಡಿ. ಈ ಥರ ಹಾನಿ ಮಾಡಿದೆಯಲ್ಲ, ಒಂದೇ ದಿನಕ್ಕೆ ಇಷ್ಟು ಮಾಡಿದ್ರೆ ಇನ್ನು ಇವತ್ತು ತಿಂದು ರುಚಿಯಾಗಿರೋದಕ್ಕೆ ನಾಳೆ ಬರಲ್ಲ ಅಂತ ಏನು ಗ್ಯಾರಂಟಿ ನೋಡಿ. ತುಂಬ ಭಾರಿ ಕೆಲಸ ಮಾಡೋದೆ ರಾತ್ರಿ ನೋಡಿ. ಇಲ್ಲಿ ಬಂದು ಯಾವ ಥರ ಮಾಡಿದೆ ಅಂತ ನೋಡಿ. ಇಲ್ಲಿ ಅಲ್ಲಿ ಪುನಃ ಇಲ್ಲಿ ಈ ಸೈಡು ಈ ಕೊಂಡಿ ಫುಲ್ಲು ಎಲ್ಲ ಕಡೆ ಸುತ್ತ ನೋಡಿ ಆನೆ ಅಜ್ಜೆ
ಇಲ್ಲಿ ನೋಡಿ ಎಷ್ಟೆಷ್ಟಾಗಲ್ಲ ಅದೇ ನೋಡಿ. ನೋಡಿ ಸ್ವಾಮಿ, ಇದಕ್ಕೆ ನಿಮಗೆ ಇಲ್ಲಿ ಏನ್ ಬಂಡವಾಳ ಹಾಕಿದೆ ಆ ಬಂಡವಾಳ ಕೊಡಗಂಟು ಬಿಡ್ಬಾರ್ದವ್ರನ್ನ. ಯಾರಿಲ್ಲ ಬರಕ್ಕಾಗಲ್ಲ ಇನ್ನು ಬಿಟ್ರೆಲ್ಲ ಇದೆಲ್ಲ ನಮ್ಮ ಜೀವನ ಏನು ನೀವು ಅಂತಿದಾರಿ ಸಾಯಂಕಾಲ ಬರ್ತದೆ ಅಂತ. ನಾವು ಫೋನ್ ಮಾಡಿದಾಗ ಆನೆ ಬಂದಾಗ ಆನೆ ಹೋದಾಗ ಬರ್ತಿದಾರಿ. ಏನ್ ಮಾಡ್ದಾರಿ? ಆನೆ ಹೋದಾಗ ಬಂದ್ರೆ ಏನ್ ಪ್ರಯೋಜನ? ಸಂಬಳ ಯಾತ ಕೊಡ್ತಿದಾರ? ಮಾಡೋದಲ್ಲ, ಫೋನ್ ಮಾಡಿದ್ಮೇಲೆ ರೆಸ್ಪಾನ್ಸ್ ಕೊಡೋದು ಕಲ್ತ್ಕೊಬೇಕು. ಫೋನ್ ಮಾಡಿದ್ರೆ ಜೀಪಿನ ಬರಕ್ಕಾಗಲ್ಲ ಅಂದ್ರೆ ಅವ್ರೇನಂತಾರೆ? 2 ಎಕರೆ ರಾಗಿ ಹಾಕಿದ್ದಾರೆ, ಇನ್ನೊಂದು 3 ಎಕರೆ ಜೋಳ ಹಾಕಿದ್ದಾರೆ. 2 ಎಕರೆ ರಾಗಿಲಿ 1.5 ಎಕರೆ ರಾಗಿನ ರಾತ್ರಿ ದುಮ್ ಮಾಡಿದೆ. ಇನ್ನೊಂದು 1/4 ಎಕರೆ ಇದೆ, ಅದು ಇವತ್ತು ಬಂದು ದುಮ್ ಮಾಡೋ ಸಾಧ್ಯತೆ ಇದೆ. ಸಾಯಂಕಾಲ ಬಂದು ನೋಡೋಣ ಬನ್ನಿ, ಬರುತ್ತಾನೆ ಇಲ್ವಾ ಅಂತ. ಸಾಯಂಕಾಲ ಬಂದು ನಾವು ನೋಡೋಣ. ಸರಿ, ಸಾಯಂಕಾಲ ನಾವು ಬರ್ತೀವಿ ಇಲ್ಲಿ. ಫಾರೆಸ್ಟ್ನವ್ರಾಗ್ಲಿ ನಾವಾಗ್ಲಿ ಬರ್ತೀವಿ ಇಲ್ಲಿ. ಯಾವ ಕಲ್ಲು? ಈ ನಮ್ಮ ದೇವರು ಸ್ವಾಮಿ ಇಲ್ಲೊಂದು ಸ್ವಾಮಿ ಮಾಡ್ಕೊಂಡು ನಮ್ಮ ಮನೆ ಎಲ್ಲಿ? ಇಲ್ಲಿ ಇದೊಂದು ಒಡ್ಡಿಲ್ಲ ಇದ್ದಿದ್ರೆ ನನ್ನ ಮಗನಿಗೂ ನಾನು ಇಬ್ಬರು ಕಾದಿ ತುಡಿಕ ಬಂದ್ಬಿಡ್ತು ಅಲ್ಲಿಂದವೇ ಒಂದು ಬಿಡ್ದುಕೊಂಡ್ರೆ ಓಡ ನಿಮ್ಗೆ ಅವನ ಹತ್ತಾಗ ಮುಡುಕ್ಬಿಟ್ಟು ನಾನು ಬಿದ್ದುಬಿಟ್ಟು ಹತ್ತಾಗಿ ಓನಿಲ್ಲ ಇದ್ದಿದ್ರೆ ರಾತ್ರಿ ಒಂದು ಸಾವು ಇಲ್ಲಿ ಯಾರೊಬ್ರು ಸತ್ತೊಬ್ರು ಸಾಯಿಸಿಬಿಡ್ಲು. ಕೇಳಿದ್ರಲ್ಲ ಇವಾಗ ಅವ್ರು ಹೇಳಿದ್ನ. ಸ್ವಾಮಿ ಅದು ಹಾಳು ಹೊಡ್ದಾನೆ, ಕಾರ್ ಇಲ್ಲೇ ಬರಕ್ಕಾಗಲ್ಲ ಅಂದ್ಬಿಟ್ರ. ಸ್ವಾಮಿ ಗುಳ್ಳು ನೋಡಿ, ಇಲ್ಲಿ 3 ಸೀಟ್ ಮನಗ್ತಾರೆ. ಇದು ಸುತ್ತ ಫ್ಲಾಟ್ ಒಬ್ರದೇ ಇರೋದು. ಇಲ್ಲಿ 3 ಸೀಟ್ ಮನಗ್ತಾರೆ. ಆ ಗುಳ್ಳ ಟ್ರೀ ಹೌಸ್ಲಿ 3 ಸೀಟ್ ಮನಗ್ತಾರೆ. ಆ ಗುಳ್ಳಲ್ಲಿ 3 ಸೀಟ್ ಮನಗ್ತಾರೆ. ಈ ಹೆಣ್ಣ ಅಂದ್ರೆ ಅವರ ಫ್ಯಾಮಿಲಿ ಇಲ್ಲಿ ಮನಗೋದು. ಫ್ಯಾಮಿಲಿ ಮನಗ್ತಾರೆ ನೋಡಿ. ಆನೆ ಇಲ್ಲಿ ಬಂದು ಈ ತರ ಇದು ಮಾಡಕ್ಕೆ ಅವರು ಓಡಿದ್ದಾರೆ. ಸಡನ್ ಆಗಿ ಓಡಿಲ್ದೆ ಹೋಗಿದ್ರೆ ಇಲ್ಲಿ ಯಾರ್ಯಾರ ಒಂದು ಪಾಪ ಇಲ್ಲೂ ಮನಗಿದ್ರೆ ಆಳು. ನಾನೇ ಇದ್ದೇಳಿ ಇಲ್ಲೇ ಹೆಂಡತಿ ಮಕ್ಕ ಎಲ್ಲ ಇಲ್ಲೇ ಬಿಡ್ತೀವಿ. ಅಲ್ಲಿ ಮಗ ಸೊಸೆ ಎಲ್ಲ ಅಲ್ಲಿ ಬಿಡ್ತಾರೆ. ಒಬ್ಬ ಮಗ ಮರಗಿನಿ ಅಲ್ಲಿ ಮನಗ್ತಾನೆ. ಯಾರು ಏನು ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಎಲ್ಲಿಗೆ ಹಾಕಿದಾರೋ ಅವ್ರಿಗೆ, ಕಲ್ಲು ಎಲ್ಲಿ ಹಾಕಿದಾರೋ ಅವ್ರಿಗೆ, ಅವರು ಓಡೋ ದಾರಿಯೇ ಗೊತ್ತಿಲ್ಲ. ಸರಿ ತಿಂದ್ಕೊಂಡು ಹೋಗಿ ಸ್ವಾಮಿ, ಹಾಳಿಗೇನು ಎಫರ್ಟ್ ಆಗಬಾರ್ದು, ಅದಕ್ಕೆ ತಿಂದ್ಕೊಂಡು ಹೋಗ್ಲಿ. ಹಾಳು ಚೆನ್ನಾಗಿದೆಯಪ್ಪ. ಇವ್ರು ಫೋನ್ ಮಾಡಿದ್ರು ಬರಲ್ಲ ಅಂತಾರೆ. ಕಾರ್ ರಿಪೇರಿ, ಕಾರ್ ಇಲ್ಲ ನಮ್ ಬರಕ್ಕಾಗಲ್ಲ ಹಾಗೆಂತ ಹೇಳ್ಬಿಟ್ರಲ್ಲ ನಮ್ಮ ಸರ್ಕಾರ, ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇಲ್ಲ ಇವತ್ತು ನಾವು ಕರೆಸ್ತೀವಿ ಸುಮ್ನಿರು. ನೋಡಿ ಮನೇಲಿ ನೋಡಿ ಆನೆ ಲದ್ದಿ ನೋಡಿ, ಇಲ್ಲಿ ನೋಡಿ ಲದ್ದಿ ನೋಡಿ, ಆನೆ ಲದ್ದಿ ನೋಡಿ, ಇಲ್ಲಿ ನೋಡಿ. ಇಲ್ಲಿ ಬಂದು ಆನೆ ಸಡನ್ ನಿಂತ್ಕೊಂಡಿದೆ. ಇವ್ರು ಎತ್ತಿ ಇದೇನು ಸದ್ದಾಯ್ತದಲ್ಲ ಅಂದ್ಬಿಟ್ಟು ಇಲ್ಲಿ ಬ್ಯಾಟ್ರಿ ಹೊಡೆದಿದ್ದಾರೆ. ಇಲ್ಲಿ ಆಗ್ಲೇ ಡೈರೆಕ್ಟ್ ಇಲ್ಲಿ ಅಲ್ಲಿದ್ದ ಆನೆ ಡೈರೆಕ್ಟ್ ಬ್ಯಾಟ್ರಿ ಹೊಡೆದಷ್ಟು ಆನೆ ಬತ್ತೆ ಅಂತ ಡೈರೆಕ್ಟ್ ಗುಳ್ದಂಗೆ ಬಂದೈತೆ. ಗುಳ್ದಂಗ್ ಬಂದಷ್ಟು ಇವ್ರು ಅಂದ್ರೆ ಇವ್ರಿಗೆ ತಿಳಿದಿರೋದ್ರಿಂದ ಬಿದ್ದು ಓಡ್ಬಿಟ್ಟಿದ್ದಾರೆ. ಓಡದೆ ಹೋಗಿದ್ರೆ ಪಾಪ ಇವತ್ತು ಇಲ್ಲೊಂದು ಬಲಿಯಾಗಿರೋದು. ಬ್ಯಾಟ್ರಿ ಹೊಡೆದ್ರೆ ಆಳಿಗೆ ಬಂದದ ಆನೆ. ಅದು ಆನೆ ಆಳಿಗೆ, ಕಲ್ಲು ಹೊಡೆದ್ರು ಆನೆಗೆ ಬರ್ತದೆ, ಬ್ಯಾಟ್ರಿ ಹೊಡೆದ್ರು ಆಳಿಗೆ ಬರ್ತದೆ. ಬ್ಯಾಟ್ರಿ ಬೆಳಕಿಗೆ ಬಿದ್ದಿರು ಸಾಕು ಆಳಿಗೆ, ಕಲ್ಲು ಬಿದ್ರು ಆಳಿಗೆ. ಆಫ್ ಮಾಡ್ಬಿಟ್ಟಿದ್ರೆ ಅವ್ರ ಪಾಡಿಗೆ ತಿಂತಾನೆ. ಇಲ್ಲಿ ಅಲ್ಲಿ ಇಲ್ಲಿ ನೋಡಿ ಸ್ವಾಮಿ, ಇತ್ತಾಗ ಮೇಲ್ಗೆ ಹೋಗಿದ್ದ, ಮೇಲ್ಕೊಂಡಿಗೆ ಹೋಗಿದ್ದ. ಅಲ್ಲಿ ಸುಮಾರು ಪಚಿತಿ ಮಾಡಿದ್ರೆ ಅಲ್ಲೆಲ್ಲ. ಬನ್ನಿ ಇಲ್ಲಿ ಮೇಲ್ಗಡೆ ಕೊಂಡಿಗೂ ಹೋಗಿದ್ದೆ ಅಂತ ಹೋಗಿ ಅಲ್ಲಿ ಬಂದು ಫುಲ್ಲು ಇಲ್ಲಿ ಪಚಿತಿ ಮಾಡೋದಲ್ದೆ ಅಲ್ಲೂ ಪಚಿತಿ ಮಾಡಿದ್ದಂತೆ ಫುಲ್ಲಾಗೆ. ಇಲ್ಲಿ ಹೋಗಿ ನೋಡಿ ಆನೆ ಅಜ್ಜೆ ಇದು ಇಲ್ಲೆಲ್ಲ ತಿಂದಿಲ್ಲ, ಮುಂದೆ ತೊಳ್ಕೊಂಡು ಹೋಗಿದೆ, ಹಾಳು ಮಾಡ್ಕೊಂಡು ಹೋಗಿದೆ. ಆನೆ ತಿನ್ನೋದು ಸ್ವಲ್ಪ ಅಷ್ಟೇ, ಹಾಳು ಮಾಡೋದು ಜಾಸ್ತಿ. ನೋಡಿ ಇಲ್ಲೋ ಅಯ್ಯೋ ಯಾವ ತರ ಪಚಿತಿ ಮಾಡಿದೆ ನೋಡಿ. ಅಯ್ಯೋ ನೋಡಿ ನಮ್ಮ ರೈತರ ಗೋಳಾಟ ನೋಡಿ ಯಾವ ತರ ನಡೀತಿದೆ ಅಂತ. ನಾನು ಮಕ್ಕ ಮರಿ ನಾನು ಕುಂಜು ಕುರಿನ ಬದುಕಿಸೋದು ಹೇಗೆ? ನಮ್ಮ ಯಾರು ಕೊಡ್ತಾರೆ? ನಮ್ಮ ಸರ್ಕಾರ ಓದಿದೆ. ಇಲ್ಲಿ ನೋಡಿ ಸ್ವಾಮಿ, ನೋಡಿ ಇಲ್ಲಿ ಇದೊಂದು ಕೊಂಡಿ ಫುಲ್ಲು, ಎಲ್ಲ ಕಡೆ ಫುಲ್ಲು ಇದೊಂದು ಕೊಂಡಿ. ಸಿಕ್ಕಾಪಟ್ಟೆ ಹಾನಿ ಮಾಡಿದೆ ರಾತ್ರಿ ಬಂದು ಆನೆ. ನೋಡಿ
ಇಲ್ಲಿ ಹಾಗೆ ಫಸಲಿಯಲ್ಲಿ ಇಲ್ಲಿ ಸ್ವಾಮಿ ಏನು ಹಾಗೆ ಮಟ್ಟೆ ಮಾಡ್ಬಿಟ್ಟಿದಾರ ನಾನು ಬೆಳೆ ನೋಡಿ. ಇಲ್ಲಿ ನೋಡಿ ಆನೆಲ್ಲಿದೆ ನೋಡಿ ಇಲ್ಲಿ ಅಯ್ಯೋ ಶಿವನೇ, ನನ್ನ ತಲೆಯೇ ಕೆಟ್ಟೋಯ್ತಲ್ಲಪ್ಪ, ನನ್ನ ಮನೆಯೆಲ್ಲ ಹಾಳಾಗೋಯ್ತಲ್ಲಪ್ಪ. ನೋಡಿ ಪಾಪ ನಮ್ಮ ರೈತರು ಯಾವ ತರ ಗೋಳಾಡ್ತಾರೆ ನೋಡಿ. ಮತ್ತೆ ಈ ತರ ಆಗದೆ ಗೋಳಾಡದೆ ಏನ್ ಮಾಡ್ತಾರೆ? ಏನು ಸ್ವಾಮಿ ಮಾಡಿದೆ, ನಮ್ಮ ಹೇಗೆ ಜೀವನ ಮಾಡಿದಪ್ಪ. ಇಲ್ಲಿ ನೋಡ ಪಾಪ 2 ಜನ ಬಂದು ಇಲ್ಲಿ ಲೈಟ್ ಹೊಡೆದ್ರ, ಹಾ ಅಲ್ಲಿದ್ದಾನೆ ಹಾ. ಹಳೇನೆ ಬಿಡ್ತೈತೆ ಆಳಿಗೆ. ಇಲ್ಲಿ ಎಲ್ಲಿ ಹೋಗಿದ್ದು? ಇಲ್ಲಿ ನೋಡಿ, ಇಲ್ಲಿ ಹೋಗಿ ಇಲ್ಲಿ ಮುರ್ಗ್ ಹೋಗಿದ್ದ ಇದಾರೆ ಇಲ್ಲಿ ನೋಡಿ. ಇಲ್ಲಿ ಬಂದು ಅಲ್ಲೆಲ್ಲ ತಿಂದು ಸಾಕಾಗಿ ಪುನಃ ಈ ಕೊಂಡಿಗೆ ಬಂದು ಈ ಕೊಂಡಿಲು ಮುಕ್ಕಾಲು ಭಾಗ ತಿಂದು ಇನ್ನು ಕಾಲು ಭಾಗ ಅದಷ್ಟೇ. 1-2 ಎಕರೆ ಹಾಕಿರೋದು ಆಗಿಲಿ, ಇನ್ನು ಕಾಲು ಭಾಗ ಮಾತ್ರ ಇದೆ. ಬನ್ನಿ ಇವಾಗ ಇಲ್ಲಿ ಆನೆ ಇದೆ ಅಂತ ನೋಡೋಣ. ಆನೆ ಇನ್ನು ಇಲ್ಲೇ ಇದೆ ಅಂತೆ, ಹೋಗೇ ಇಲ್ಲ ಅಂತ ಆನೆ ಇನ್ನು ಅಲ್ಲಿಂದ ಓಡ್ಕೊಬರ್ಗಂಟ ಸುಸ್ತಿ ಆಗೋಯ್ತು ನೋಡಿ. ಮಾದಾನ ವ್ಯಕ್ತಿಯವರು ನಮ್ಮ ಜಮೀನು ಪಕ್ಕದಲ್ಲಿ ಇರೋದು ಗಿರಿಜನವರು ಪಾಪ ಇದನ್ನ ಆರಂಭ ನಂಬ್ಕೊಂಡು ಬೇರೆ ಏನೂ ಇಲ್ಲ ಅವ್ರಿಗೆ. ಆರಂಭವೇ ಅವ್ರನ್ನ ಹೊಟ್ಟೆ ತುಂಬಿಸೋದು ನೋಡಿ. ಇದೇ ಗುಳ್ಳು ಆನೆ ಅಲ್ಲಿದ್ದಾನೆ, ಅಲ್ಲಿ ಆಲ್ದ ಮರ ಕಾಣ್ತೈತಲ್ಲ ಅಲ್ಲಿದ್ದಾನೆ. ಇಲ್ಲಿಂದ ಬ್ಯಾಟ್ರಿ ಹೊಡೆದಿರೋದಕ್ಕೆ ಎಲ್ಲಿ ಬಂದಿದೆ ನೋಡಿ, ಇಲ್ಲಿ ಗಂಟೆ ಸಡನ್ನಾಗಿ ಬಂದಿದೆ. ಅವರಾದದಕ್ಕೆ ಓಡಿ ತಪ್ಪಿಸ್ಕೊಂಡವ್ರಿ. ಅದರಲ್ಲೆಲ್ಲ ಪಾಪ ಅವ್ರನ್ನ ಸ್ವಲ್ಪ ಸತ್ತೋಗ್ಬಿಟ್ಟವ್ರಿ. ಹಾಂ ಸುಮ್ಮನೆ ಅದು ಯಾತಿಗೆ ಆ ಥರ ಎಲ್ಲ ಮಾತಾಡ್ಬೇಡ. ಅದಕ್ಕೆ ದೇವ್ರ ಎಲೆ ಬಸಪ್ಪ ಅವನೇ ನೋಡ್ಕೊತಾನೆ, ಸುಮ್ಮನಿರು ಎಲೆ ಬಸಪ್ಪ ಅವನೇ. ನೋಡಿ ಆನೆ ಬಂದು ಇಲ್ಲೇ ತಿಂದು ಲದ್ದಿ ನೋಡಿ ಯಾವ ಥರ ಲದ್ದಿ ಹಾಕಿದೆ ಇಲ್ಲಿ. ಇದೇ ಗುಳ್ಳು ಮುಂಚೆನೇ ಇಲ್ಲಿ ತಿಂದು ನೋಡಿ. ಇಲ್ಲೆಲ್ಲ ಫುಲ್ಲು ಅವರಾದದಕ್ಕೆ ಓಡ್ಬಿಟ್ಟವ್ರೆ. ಇದು ನೋಡಿ ಅಲ್ಲೆಲ್ಲ ಮಾಳ್ಮಳ ಕಾಣ್ತಿದೆಯಲ್ಲ, ಅಲ್ಲೆಲ್ಲ ಮಾಳ್ಮಳ ಎಲ್ಲ ಆನೆ ನುಗ್ಗಿರೋದು. ಅಲ್ಲಿ ನುಗ್ಗಿರೋದು ಅಲ್ಲಿ ಹಿಂಗೆ ಬಂದು ಹಿಂಗೋಗಿ ಮೇಲ್ಗಡೆ ಕೊಂಡು ತೋರಿಸ್ನಲ್ಲ, ನೋಡಿದ್ರೆ ಯಾವ ಥರ ಮಾಡಿದೆ ಅಂತ. ಬನ್ನಿ ಫಾರೆಸ್ಟ್ನವರು ಬರ್ತೀವಿ ನೋಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಡೋ ಪರಿಹಾರ ಯಾತಿಗಾಗುತ್ತೆ? ಈ ಕಂಬಿ ನೋಡಿ ಹಾಕಿ ರೈಲ್ ಕಂಬಿ ಹಾಕಿದ್ದಾರೆ, ಯಾತಿಗೆ ಪ್ರಯೋಜನ ಇಲ್ಲ. ನಾ ಕಾಲು ತಳ್ತಾ ಅಂದ್ರೆ ಮುರಿದೋಯ್ತಾರೆ ರೈಲ್ ಕಂಬಿ. ಇದು ಏನು ಗಟ್ಟಿ ಇರ್ಬೇಕು ಅಂತ, ಒಂದು ಸ್ವಲ್ಪನೂ ಗಟ್ಟಿ ಇಲ್ಲ ಉಂಟು. ರೈಲ್ ಕಂಬಿ ಅಂತ ಕಳಪೆ ಕೆಲಸ ಮಾಡಿದ್ದಾರೆ ಅಂದರೆ, ಆನೆ ಸಲೀಸಾಗಿ ದಾಟ್ಕೊಳ್ಳುತ್ತೆ, ಸಲೀಸಾಗಿ ಈಚೆಗೆ ಬರುತ್ತೆ, ಆ ಥರ ಕೆಲಸ ಮಾಡಿದ್ದಾರೆ. ಇಲ್ಲಿ ಕಮಿಷನ್ ಇಸ್ಕೊಂಡು ಈ ಥರ ಅಂತ ಕಳಪೆ ಕೆಲಸಗಳು ಮಾಡಿ ನಮ್ಮ ರೈತರಿಗೆ ಹೊಟ್ಟೆ ಉರಿಸ್ತಾರೆ. ಬಂದಿರೋದು ಅಲ್ಲಿಂದ ಅಲ್ಲಿ ಬಂದು ಅಲ್ಲೆಲ್ಲ ತಿನ್ಕೊಂಡು ಇದೆಲ್ಲ ಜಮೀನೇ, ಅದು ಹೊಲ ಮಾಡದೆ ಕಾಡ್ಕೊಂಡಾಗ್ಬಿಟ್ಟಿದೆ ಅಷ್ಟೇ. ಇಲ್ಲಿ ಬಂದು ಈ ರೈಲ್ ಕಂಬಿನ ತಳ್ಳಿಬಿಟ್ಟು ಒಳಗಡೆ ಹೋಗಿದೆ. ಮನೆ ಇಲ್ಲೇ ಮುಂದ್ಗಡೆ ಹೋಗೋಣ. ಹೋಗಿರೋ ನೋಡಿ, ಇಲ್ಲಿ ಲದ್ದಿ ಇಕ್ಕಿದೆ, ಅಲ್ಲೆಲ್ಲ ತಿನ್ಕೊಂಡು ಇಲ್ಲಿ ಲದ್ದಿ ಇಕ್ಬಿಟ್ಟು ಇದೇ ದಾರಿಯಲ್ಲಿ ಹೋಗಿದೆ. ಮಕ್ಕನ ಆನೆ ಇಲ್ಲೇ ಇದೆ ಅಂತ. ಬನ್ನಿ ನೋಡೋಣ. ಮಾತಾಬಿಡಿ ಅಂತಿದ್ದಾರೆ. ಹಾಂ ಆನೆ ಹೋಗದೆ. ಅಲ್ಲಿ ಜೋಳ ತಿಂದುಬಿಟ್ಟು ಫುಲ್ಲಾಗಿ ಇದು ಮಾಡಿದ್ದಂತೆ. ಅಲ್ಲಿ ಇಲ್ಲ ಅಣ್ಣ, ಮುಂದ್ಗಡೆ ಹೋಗಿ ಅಲ್ಲಿ ಜೋಳ ಫುಲ್ಲ ತಿಂದ್ಬಿಟ್ಟು ಹೋಗಿದ್ದಂತೆ. ಕಂಬಿ ಮುರಿದಿದ್ದಂತೆ ಅಲ್ಲಿ ಐಕಾವೆಲ್ಲ ಅಲ್ಲಿ ಕಂಬಿ ಮುರಿದಿದ್ದಂತೆ ಅಲ್ಲಿ. ಈಗ ಕಂಬಿ ಮುರಿದ್ಬಿಟ್ಟು ಇವಾಗ ಹೋಯ್ತು ಅಂದರು. ಹಾಳವ್ರೆ ನೀನು ಬಿಡಿದಣ್ಣ 2 ಸುಲಭವಾಗಿ. ಅಲ್ಲಿ ರಾಗಿನೆಲ್ಲ ತಿಂದ್ಬಿಟ್ಟು ಬಂದು ಇಲ್ಲಿ ಜೋಳನೂ ತಿಂದಿದೆ. ಜೋಳ ತಿಂದು ಅಲ್ಲಿ ಕಂಬಿನೆಲ್ಲ ಮುರಿದು ನೋಡಿ ಯಾವ ಥರ ಎಲ್ಲ ಮಾಡಿದೆ. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಮಾಳ ಕಾಣ್ತಿರೋದೆಲ್ಲ ಅದೇ ನೋಡಿ. ರೈಲ್ ಕಂಬಿ ನೋಡಿ ಯಾವ ಥರ ಕಟ್ಟಾಗಿದೆ ಅಂತ. ನೋಡಿ ಇವಾಗ ಕಂಬಿನ ತಳ್ಳಿಬಿಟ್ಟು ಈಗ ಹೊರಗಡೆ ಹೋಗಿದೆ. ನೋಡಿ ಈ ನಟ್ಟುಗಳಲ್ಲಿ ಯಾವ ಲೆಕ್ಕ ನೋಡೋಣ. ನೀನೆ ನಟ್ಟೆ ಮುರಿದೋಗಿರೋದಲ್ಲಿ ಇದೆ. ಇಲ್ಲಿ ಇದು ಮುರಿದೈತೆ, ಅಲ್ಲಿ ನೋಡಿ ಅಲ್ಲಿ ನಟ್ಟು ಮುರಿದೋಗೈತೆ. ಅಲ್ಲಿ ನಟ್ಟು ಮುರಿದಾಗೆ ಕೆಳಗಡೆ ಬಿದ್ದೋಗೈತೆ. ಇಲ್ಲಿ ಏನು ಕೆಲಸ ಮಾಡಿದ್ರು? ಒಳಗಡೆ ಎಲ್ಲ ಕಲ್ಲು ತುಂಬಿಬಿಟ್ಟವ್ರೆ, ಕಾಂಕ್ರೀಟ್ ಸುಮ್ಮನೆ ಸುರಿದು ಬಿಟ್ಟವ್ರೆ. ತಳ್ದ ಮಾತ್ರ ತ್ಯಾವ ಪುಷ್ಮೆ ಆಗಿತ್ತು, ತಳ್ದಷ್ಟು ಉಂಟ್ಕೊಂಡದಾಗೆ. ಇದೇ ದಾರಿಲಿ ಹೋಗಿರೋದು ಮೇಲ್ಕೆ. ಅಲ್ಲೆಲ್ಲ ತಿಂದ್ಬಿಟ್ಟು ಬಂದು ಇದೇ ದಾರಿಲಿ ಹೋಗಿದೆ. ಅಲ್ಲಿ ಅಂದ್ರೆ ಆಪೋಸಿಟ್ ಹೋಗೋದು, ಅಲ್ಲಿಂದ ಯಾರು ಆಳುಗಳು ಸೆದ್ ಮಾಡವ್ರೆ. ಬೆಳಕರ್ದು ಬೆಳಗಾನ ತಿಂದದೆ ಅಂದ್ರೆ ಆನೆ. ಒಂದು ನೈಟ್ಗೆ ಇಷ್ಟ ಹಾಳು ಮಾಡಿರೋದು. ಇನ್ನು ಇವತ್ತು ಬಂತಂದ್ರೆ ಫುಲ್ ಧ್ವಂಸವೇ.
ಗೈಸ್ ನೋಡಿದ್ರಲ್ಲ ರಾತ್ರಿ ಆನೆ ಬಂದು ನಮ್ಮ ರೈತರ ಜಮೀನಲ್ಲಿ ಯಾವ್ಯಾವ ಥರ ಬೆಳೆನ ನಾಶ ಮಾಡಿದೆ ಅಂತ. ಸೊ ಇವಾಗ ನಾವು ಇಲ್ಲೇ ನೈಟ್ ಕ್ಯಾಂಪ್ ಹಾಕಿ ಇವತ್ತು ಆನೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ರಾತ್ರಿ ತಿಂದುಬಿಟ್ಟು ಹೋಗಿರೋ ರುಚಿಗಂತೂ ಬಂದೇ ಬರುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಬನ್ನಿ ನೋಡೋಣ ಸಾಯಂಕಾಲ ಆನೆ ಬರುತ್ತೋ ಇಲ್ವೋ, ನೀವೇ ನೋಡಿ.